ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಈ ದಿನದ ವಾಕ್ಯ ಧ್ಯಾನಕ್ಕೆ ಎಲ್ಲರಿಗೂ ಸ್ವಾಗತ. ಈ ದಿನ ನಾವು ದೇವರನ್ನು ಯಾವ ರೀತಿ ನಾನು ಮೆಚ್ಚಿಸುತ್ತಾ ಜೀವಿಸಬಹುದು, ನಮ್ಮ ಯಾವ ಕಾರ್ಯಗಳಿಂದ ದೇವರು ನಮ್ಮನ್ನು ಮೆಚ್ಚಿಕೊಳ್ತಾರೆ ಎಂಬ ವಿಷಯವನ್ನು ಧ್ಯಾನಿಸೋಣ. ಏಕೆಂದರೆ ನಮ್ಮ ಸ್ವಂತ ಕಾರ್ಯಗಳಿಂದ ನಾವು ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ ಪ್ರಿಯರೇ. ಆದರೆ ತಂದೆಯಾದ ದೇವರು, ಪ್ರಭು ಯೇಸು ಕ್ರಿಸ್ತರನ್ನು ನಮಗಾಗಿ ಧಾರೆ ಎರೆಯುವುದರ ಮುಖಾಂತರ ನಮ್ಮನ್ನು ನೀತೀಕರಿಸಿದ್ದಾರೆ. ಪ್ರಭು ಯೇಸು ಕ್ರಿಸ್ತರು ರಕ್ತ ಸುರಿಸುವುದರ ಮುಖಾಂತರ, ಆ ಕಲ್ವಾರಿಯಲ್ಲಿ ಜೀವ ಕೊಡುವುದರ ಮುಖಾಂತರ ನಮ್ಮ ಒಬ್ಬೊಬ್ಬರನ್ನು ತಮ್ಮ ರಕ್ತದಿಂದ ಶುದ್ಧೀಕರಿಸಿ ನಮ್ಮನ್ನು ತಮ್ಮ ಮಕ್ಕಳನ್ನಾಗಿ ಆರಿಸಿಕೊಂಡು ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾರೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ನಾವು ನೀತಿವಂತರಾಗಿದ್ದೇವೆ. ಆ ಒಂದು ಯೋಗ್ಯತೆಯಿಂದ ನಾವು ಯಾವ ರೀತಿ ಪ್ರತಿದಿನ ದೇವರನ್ನು ಮೆಚ್ಚಿಸುತ್ತಾ ಜೀವಿಸಬಹುದು ಎಂಬುದನ್ನು ನಾವು ಧ್ಯಾನಿಸೋಣ ಪ್ರಿಯರೇ. ಏಕೆಂದರೆ ಪ್ರತಿದಿನ ನಾನು ದೇವರಿಗೆ ಮೆಚ್ಚುಗೆಯಾದ ಕಾರ್ಯಗಳನ್ನು ನಾನು ಮಾಡ್ತಾ ಇದ್ದೇನಾ ಎಂದು ನಾವು ಒಬ್ಬೊಬ್ಬರು ನಮ್ಮ ಜೀವಿತವನ್ನು ಅವಲೋಕಿಸಿ ನೋಡಬೇಕಾಗಿದೆ. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ನಾವು ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ, ನಮ್ಮ ಆಲೋಚನೆಗಳು, ನಮ್ಮ ನಡೆ ನುಡಿ ಕೆಲಸ ಕಾರ್ಯಗಳಲ್ಲಿ, ನಮ್ಮ ಜವಾಬ್ದಾರಿಗಳಲ್ಲಿ ನಾವು ಯಾವ ರೀತಿ ಪ್ರಾಮಾಣಿಕತೆಯಿಂದ ಜೀವಿಸ್ತಾ ಇದ್ದೇವೋ ಇಲ್ಲವೋ ಎಂಬುದನ್ನು ವಾಕ್ಯವು ನಮಗೆ ತಿಳಿಸಿಕೊಡುವಂಥದ್ದಾಗಿದೆ. ಏಕೆಂದರೆ ವಾಕ್ಯವು ನಮಗೆ ಕನ್ನಡಿಯಂತೆ ನಮ್ಮ ಜೀವಿತವನ್ನು ನಮಗೆ ಪ್ರತಿಬಿಂಬಿಸುವಂಥದ್ದಾಗಿದೆ ಪ್ರಿಯರೇ. ಆದುದರಿಂದ ಪ್ರತಿದಿನ ನಾವು ವಾಕ್ಯದ ಮುಂದೆ ನಮ್ಮ ಜೀವಿತವನ್ನು ತಂದು ಪರಿಶೀಲಿಸಿ ನೋಡೋಣ. ಯಾವುದರಲ್ಲಿ ನಾನು ಎಡವುತ್ತಾ ಇದ್ದೇನೆ, ನಾನು ಎಲ್ಲಿ ಎಡವುತ್ತಾ ಇದ್ದೇನೆ ಎಂಬುದನ್ನು ವಾಕ್ಯ ನಮಗೆ ತಿಳಿಸಿಕೊಡುವಂಥದ್ದಾಗಿದೆ. ಆದುದರಿಂದ ಪ್ರತಿದಿನ ನಾವು ಈ ಕಾರ್ಯವನ್ನು ಮಾಡುವಂಥವರಾದರೆ ದೇವರಿಗೆ ಇಷ್ಟವಾಗುವ ರೀತಿಯಲ್ಲಿ ನಾವು ಜೀವಿಸಬಹುದಾಗಿದೆ ಪ್ರಿಯರೇ. ದೇವರಿಗೆ ಮೆಚ್ಚುವಂಥ ಕಾರ್ಯಗಳು, ಅವರಿಗೆ ಇಷ್ಟವಿಲ್ಲದ ಕಾರ್ಯಗಳು ಯಾವುವು ಎಂಬುದನ್ನು ನಾವು ಈಗ ನೋಡೋಣ. ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳು ಯಾವುದಾಗಿದೆ ಎಂದರೆ ದೈಹಿಕ ವ್ಯಾಮೋಹ, ಆದರ, ಅಶುದ್ಧತೆ, ಕಾಮುಕತನ, ವಿಗ್ರಹಾರಾಧನೆ, ಮಾಟ ಮಂತ್ರ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಕ್ರೋಧ, ಸ್ವಾರ್ಥಭೇದ, ಪಕ್ಷಪಾತ, ಮತ್ಸರ, ಕುಡಿಕತನ, ದುಂದೌತಣ ಇವೆಲ್ಲವೂ ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳಾಗಿವೆ ಪ್ರಿಯರೇ. ಆದುದರಿಂದ ನಾವು ಯಾವ ರೀತಿ ಇದೆಲ್ಲ ನನ್ನ ಜೀವಿತದಲ್ಲಿ ಇದೆಯಾ, ಪ್ರತಿದಿನ ನಾವು ಪರೀಕ್ಷಿಸಿ ನೋಡೋಣ. ನಾವು ಈ ಒಂದು ಕೆಟ್ಟ ಗುಣಗಳು ನನ್ನಲ್ಲಿ ಇದ್ದರೆ ನಾವು ಮನಸಾಂತರಪಟ್ಟು ದೇವರಿಗೆ ಅಭಿಭಕ್ತರಾಗಿ ಜೀವಿಸಬೇಕೆಂಬುದು ದೇವರು ಇಷ್ಟಪಡುವಂಥ ಕಾರ್ಯವಾಗಿದೆ. ಆದರೆ ದೇವರು ಇಷ್ಟಪಡುವ ಕಾರ್ಯಗಳು, ಯಾವ ಗುಣಗಳು ನನ್ನಲ್ಲಿ ಇರಬೇಕೆಂದು ದೇವರು ಇಷ್ಟಪಡುತ್ತಾರೆಂದರೆ, ಗಲಾತ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಾಕ್ಯ ಹೇಳುವಂತೆ, ನಾವೆಲ್ಲರೂ ಪ್ರತಿದಿನ ಪ್ರೀತಿ, ಆನಂದ, ಶಾಂತಿ, ಸಮಾಧಾನ, ಸಹನೆ, ದಯೆ, ಸದ್ಗುಣ, ಪ್ರಾಮಾಣಿಕತೆ, ಸೌಜನ್ಯ, ಸಂಯಮ ಮತ್ತು ಕನಿಕರ, ದಯೆ, ದೀನತೆ, ವಿನಯಶೀಲತೆ, ಶಾಂತಿ, ಸಹನೆ ಎಂಬ ಸದ್ಗುಣಗಳನ್ನು ನಾವು ಆಭರಣಗಳಾಗಿ ಧರಿಸಿಕೊಂಡು ಸೈರಣೆ ಉಳ್ಳವರಾಗಿ ಜೀವಿಸಬೇಕೆಂದು ದೇವರು ಇಷ್ಟಪಡುತ್ತಾರೆ ಪ್ರಿಯರೇ. ಏಕೆಂದರೆ ನಾವು ದೇವರಿಂದ ಆಯ್ಕೆಯಾದವರು, ದೇವರ ಸ್ವಂತ ಜನ, ದೇವರಿಗೆ ಪ್ರಿಯವಾದವರು, ರಾಜ್ಯ ಯಾಜಕರು ಎಂದು ದೇವರು ನಮ್ಮನ್ನು ಕರೆದಿದ್ದಾರೆ. ಯೇಸು ಕ್ರಿಸ್ತರಲ್ಲಿ ನಮ್ಮನ್ನು ತಂದೆಯಾದ ದೇವರು ರಾಜ ಯಾಜಕರನ್ನಾಗಿ ಆರಿಸಿಕೊಂಡಿದ್ದಾರೆ. ಹೀಗಿರುವಲ್ಲಿ ನಾವು ಪ್ರತಿದಿನ ಕ್ಷಮಿಸುತ್ತಾ, ಪ್ರೀತಿಸುತ್ತಾ, ಸಹಿಸಿಕೊಳ್ಳುತ್ತಾ ಸೈರಣೆಯಿಂದ ಜೀವಿಸಬೇಕೆಂಬುದು ತಂದೆಯಾದ ದೇವರ ಚಿತ್ತವಾಗಿದೆ. ಈ ಚಿತ್ತವನ್ನು ಪ್ರತಿದಿನ ನಾವೆಲ್ಲರೂ ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸುತ್ತಾ ಜೀವಿಸುವ ಜೀವನವನ್ನು ಜೀವಿಸೋಣ. ತಂದೆಯಾದ ದೇವರಿಗೆ ಯೇಸು ಕ್ರಿಸ್ತರ ಮುಖಾಂತರ ಕೃತಜ್ಞತೆ ಸಲ್ಲಲಿ. ಆಮೇನ್.